ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ತಳಭೋಗ ಗ್ರಾಮದಲ್ಲಿ ಅಣ್ಣಾಭಾವು ಸಾಠೆಯವರ 106ನೇ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಅಣ್ಣಾಭಾವು ಸಾಠೆ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪಮಾಲೆ ಅರ್ಪಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮುಖ್ಯ ಅತಿಥಿಗಳಾಗಿ ಹಿರಿಯ ಪತ್ರಕರ್ತ ಗುರುನಾಥ ಗಡ್ಡೆ, ಶಿವಶರಣ ನುಲಿಯ ಚಂದಯ್ಯ ಪೀಠಾಧಿಪತಿ ಕಾಂತಸ್ವಾಮಿ, ತಾಯಿ ಚಿತ್ರಮ್ಮ ಹಾಗೂ ನಿವೃತ್ತ ಶಿಕ್ಷಕ ಶಂಕರರಾವ್ ಗುರೂಜಿ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಗಣ್ಯರು, ಅಣ್ಣಾಭಾವು ಸಾಠೆಯವರ ಜೀವನ, ಸಾಹಿತ್ಯ ಹಾಗೂ ಸಾಮಾಜಿಕ ಹೋರಾಟವನ್ನು ಸ್ಮರಿಸಿ ಶೋಷಿತ ಮತ್ತು ದುರ್ಬಲ ವರ್ಗಗಳ ಪರವಾಗಿ ಅವರು ನೀಡಿದ ಕೊಡುಗೆ ಹಾಗೂ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಸಂದೇಶವನ್ನು ವಿವರಿಸಿದರು. ವಿಷ್ಣು ಕಂಡಾಳೆ, ಮಚೇಂದ್ರ ಗವಾಡ ಹಾಗೂ ಜ್ಞಾನೋಬಾ ನಿಟ್ಟೂರು ಅವರು ಅಣ್ಣಾಭಾವು ಸಾಠೆಯವರ ಜೀವನ ಚರಿತ್ರೆ ಮತ್ತು ಸಾಧನೆಗಳ ಕುರಿತು ಮಾತನಾಡಿದರು. ಮುಖಂಡ ಮನೋಹರ ಪಾಟೀಲ್, ಸಾಮಾಜಿಕ ಹೋರಾಟಗಾರ ಧನರಾಜಿ ರಾಜೋಳೆ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗ್ರಾಮದ ಹಿರಿಯರು, ಯುವಕರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. वेदानं हातात घेतला तर हात छाटल्या जात होते, डोळ्यानं पाहिलं तर डोळे काढल्या जात होती. आणि अशा परिस्थितीमध्ये राजा शंभुकानी ज्ञान घेण्याचा प्रयत्न केला तर त्या राज्यांमध्ये त्याचा शिरछेद करण्यात आला. त्यानंतर एकलव्याने तू शूद्रांचा मुलगा आहेस म्हणून एकलव्याला गुरु द्रोणाचार्यानं शिक्षा दिली नाही, पण शिष्यांची अढळ श्रद्धा होती. त्यांनी एकलव्याला मातीचा पुतळा उभा केला आणि त्यांनी धनुर्धर विद्या संपादन केली आणि ते विद्या त्याच्याकडे राहू नये म्हणून त्यांचा अंगठा काढून घेण्यात आला. हे संदर्भ हे इतिहास का सांगितलं? या व्यवस्थेमध्ये आपली जी माणसं आहेत, या माणसांना घर बांधण्याचा अधिकार नव्हता. या माणसांना जमीन धारण